ಹಾಯ್ ಎವ್ರಿವನ್, ನಾನು ನಿಮ್ಮ ಮೊಹಮ್ಮದ್ ಹುಸೇನ್. ತುಂಬ ಜನ ವಿದ್ಯಾರ್ಥಿಗಳು ನನ್ನ ಕೇಳ್ತಾರೆ, ಸರ್ ಸೆಕೆಂಡ್ PUC 2026 ಎಕ್ಸಾಮ್ನಲ್ಲಿ ಒಳ್ಳೆ ಸ್ಕೋರ್ ಆ್ಯಂಡ್ ಪರ್ಸೆಂಟೇಜ್ ಮಾಡಬೇಕಂದ್ರೆ ಯಾವ ಬುಕ್ಸ್ಗಳನ್ನ ರೆಫರ್ ಮಾಡಬೇಕು? ತುಂಬ ಕನ್ಫ್ಯೂಷನ್ ಇರುತ್ತೆ ಸ್ಟೂಡೆಂಟ್ಸ್ಗಳಲ್ಲಿ. ಏಕೆಂದರೆ ಯಾವುದೋ ಒಂದು ಪುಸ್ತಕವನ್ನು ತಗೊಂಡಿರ್ತಾರೆ, ಬಟ್ ಅದರಿಂದ ಪರ್ಸೆಂಟೇಜ್ ಆಗುತ್ತೋ ಇಲ್ಲೋ, ಸ್ಕೋರ್ ಆಗುತ್ತೋ ಇಲ್ಲೋ, ಆ ಕ್ವಶನ್ಸ್ ಎಕ್ಸಾಮ್ನಲ್ಲಿ ಬರುತ್ತೋ ಇಲ್ಲೋ ಅನ್ನುವಂತಹ ತುಂಬ ಡೌಟ್ ಆ್ಯಂಡ್ ಕನ್ಫ್ಯೂಷನ್ ಇರುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಯಾವ ಸಬ್ಜೆಕ್ಟ್ಗೆ ಯಾವ ಬುಕ್ಕನ್ನು ರೆಫರ್ ಮಾಡಬೇಕು, ಯಾವ ಬುಕ್ ಬೆಸ್ಟ್ ಮಾರ್ಕೆಟ್ನಲ್ಲಿ ಅವೈಲೇಬಲ್ ಇದೆ ಅದನ್ನು ತಿಳಿಸ್ತಾ ಹೋಗ್ತೀನಿ. ಯಾಕಂದರೆ ಒಂದೇ ಬುಕ್ಸ್ ಓದೋದ್ರಿಂದ ಅದು ನಿಮಗೆ ಗೊತ್ತಾಗೋದಿಲ್ಲ ಯಾವ ಬುಕ್ ಬೆಸ್ಟ್ ಅಂತ ಹೇಳಿ. ಅದಕ್ಕೆ ನೀವು 4-5 ಪುಸ್ತಕ ಓದಿದಾಗ ಮಾತ್ರ ನಿಮಗೆ ಗೊತ್ತಾಗುತ್ತೆ ಯಾವ ಬುಕ್ ಬೆಸ್ಟ್ ಇದೆ ಅಂತ ಹೇಳಿ. ಅದು ಕೂಡ ನಿಮಗೆ ಎಕ್ಸ್ಪೀರಿಯನ್ಸ್ ಇದ್ದರೆ ಮಾತ್ರ. ಸೊ ನೀವೊಂದು 4-5 ಬುಕ್ ಖರೀದಿ ಮಾಡಿ ಹಣ ವೇಸ್ಟ್ ಮಾಡೋಂಥ ಅವಶ್ಯಕತೆ ಇಲ್ಲ. ಸೊ ನಾನೀಗ ಆಲ್ರೆಡಿ ಹಣವನ್ನು ವೇಸ್ಟ್ ಮಾಡಿ ಅಲ್ಲ, ಹಣ ಇನ್ವೆಸ್ಟ್ ಮಾಡಿ ಖರೀದಿ ಮಾಡಿ ಹಲವಾರು ಬುಕ್ಸ್ಗಳನ್ನ ರಿವ್ಯೂ ಮಾಡಿದ್ದೀನಿ. ಸೊ ಅದರಲ್ಲಿ ಯಾವ ಬುಕ್ಸ್ಗಳು ಬೆಸ್ಟ್ ಇವೆ ನಿಮ್ಮ ಎಕ್ಸಾಮ್ಗಾಗಿ ಅನ್ನೋದನ್ನು ತಿಳಿಸ್ತಾ ಹೋಗ್ತೀನಿ. ಸೊ ಫಸ್ಟ್ ಆಗಿ ಬರೋಣ, ಇಂಗ್ಲೀಷ್ ಎಲ್ಲರಿಗೂ ಇದೆ. ಕಾಮರ್ಸ್, ಆರ್ಟ್ಸ್, ಸೈನ್ಸ್ ಯಾವುದೇ ಸ್ಟ್ರೀಮ್ ಇರಲಿ, ಇಂಗ್ಲೀಷ್ ಈಸ್ ಮಸ್ಟ್ ಫಾರ್ ಆಲ್ ದ ಸ್ಟ್ರೀಮ್ ಸ್ಟೂಡೆಂಟ್ಸ್. ಸೊ ಇದು ಓಸ್ವಾಲ್ನ ಬುಕ್. ಸೊ ಇದು ನನಗೆ ತುಂಬ ಇಷ್ಟ ಆಯಿತು ಸೆಕೆಂಡ್ PUC ಇಂಗ್ಲೀಷ್ ಎಕ್ಸಾಮ್ಗಾಗಿ. ಯಾಕೆಂದರೆ ಇದರಲ್ಲಿ ಫಸ್ಟ್ ಆಫ್ ಆಲ್ ನೋಡಿ, ನಿಮಗೆ 3 ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಕೊಡ್ತಾ ಇದ್ದಾರೆ ಆ್ಯಂಡ್ ಲಾಸ್ಟ್ 3 ವರ್ಷದ ಕ್ವಶನ್ ಪೇಪರ್ ಅಂದರೆ 2023, 2024, 2025 3 ವರ್ಷದ ಕ್ವಶನ್ ಪೇಪರ್ ವಿತ್ ಆನ್ಸರ್ ಆ್ಯಂಡ್ ದೆನ್ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಅಂದರೆ ಪ್ರತಿ ವರ್ಷ ಆ್ಯನ್ಯುವಲ್ ಎಕ್ಸಾಮ್ ಆದಾಗ ಟೀಚರ್ಸ್ ಅದನ್ನು ಇವ್ಯಾಲ್ಯೂಯೇಟ್ ಮಾಡ್ಲಿಕ್ಕೆ ಹೋಗ್ತಾರೆ. ಸೊ ಟೀಚರ್ಸ್ ಯಾವ ರೀತಿ ಇವ್ಯಾಲ್ಯೂಯೇಟ್ ಮಾಡ್ತಾರೆ ಅಂದರೆ PU ಬೋರ್ಡ್ನವರು ಅವರು ರೆಡಿ ಮಾಡಿರುವಂಥ ಆ್ಯನ್ಯುವಲ್ ಕ್ವಶನ್ ಪೇಪರ್ನ ಒಂದು ಆನ್ಸರ್ ಕೊಟ್ಟಿರ್ತಾರೆ. ಸೊ ಅದನ್ನು ನೋಡಿ ಅವ್ರು ಏನು ಮಾಡಬೇಕು, ಅಲ್ಲಿ ನಿಮ್ಮ ಪೇಪರನ್ನು ಚೆಕ್ ಮಾಡ್ತಾರೆ, ಇವ್ಯಾಲ್ಯೂಯೇಟ್ ಮಾಡ್ತಾರೆ. ಸೊ ಆ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ PU ಬೋರ್ಡ್ನವರು ರಿಲೀಸ್ ಮಾಡಿರುವಂತಹ 3 ವರ್ಷದ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಇದರಲ್ಲಿ ಕೊಡಲಾಗಿದೆ. ದಟ್ ಇಸ್ ದಿ ನಂಬರ್ 1 ಅಡ್ವಾಂಟೇಜ್ ನಿಮಗೆ ಇಲ್ಲಿ ಸಿಗುತ್ತೆ. ಆ್ಯಂಡ್ ದೆನ್ ಲೆಸನ್ಗಳನ್ನ ತುಂಬ ಸಮರಿ ರೂಪದಲ್ಲಿ ಶಾರ್ಟ್ ಆಗಿ ಕೊಡಲಾಗಿದೆ. 1, 2, 3 ಅಂಕದ ಪ್ರಶ್ನೆಗಳನ್ನು ಕೊಡಲಾಗಿದೆ. ಎಷ್ಟು ಸಾಧ್ಯನೋ ಅಷ್ಟು ಕ್ವಶನ್ಗಳನ್ನ ತೆಗೆದು, ಸೊ ಅದರಿಂದ ನಿಮಗೆ ಇಂಗ್ಲೀಷ್ ಎಕ್ಸಾಮ್ ಸುಲಭವಾಗಿ ನೀವು ಫೇಸ್ ಮಾಡ್ಬೋದು, ಒಳ್ಳೆ ಸ್ಕೋರ್ ಕೂಡ ಮಾಡ್ಬೋದು. ಆ್ಯಂಡ್ ಯಾವಾಗಲೂ ನಾನು ಹೇಳ್ತೀನಿ, ಸ್ಟಾರ್ಟಿಂಗ್ನಿಂದ ಅಟ್ಲೀಸ್ಟ್ ಇಂಗ್ಲೀಷ್ಗಾಗಿ ಒಂದೇ ಬುಕ್ ರೆಫರ್ ಮಾಡಿ. ಯಾಕೆಂದರೆ ಇಂಗ್ಲೀಷ್ ಆಲ್ರೆಡಿ ನಿಮಗೆ ತುಂಬ ಟಫ್ ಆ್ಯಂಡ್ ಡಿಫಿಕಲ್ಟ್ ಅನಿಸುತ್ತೆ ನೆನ್ಪಿಟ್ಕೊಳ್ಳಿಕ್ಕೆ. ನೀವು 4-5 ಪುಸ್ತಕ ಓದ್ಬಿಟ್ರೆ ಎಕ್ಸಾಮ್ನಲ್ಲಿ ಅದು ನೆನಪು ಬರೋದಿಲ್ಲ, ಇದು ನೆನಪು ಬರೋದಿಲ್ಲ, ಎಲ್ಲ ಮಿಕ್ಸ್ ಆದರೆ ಏನು ಮಾರ್ಕ್ಸು ಕೂಡ ಸಿಗೋದಿಲ್ಲ. ಸೊ ಒಂದು ಬುಕ್ ಓದಿ, ಅದರಿಂದ ಪರ್ಫೆಕ್ಟ್ ಆಗಿರುವಂತಹ ಅಪ್ಡೇಟೆಡ್ ಆಗಿರುವಂಥ ಬುಕ್ ಓದಿ. ಓಲ್ಡ್ ಬುಕ್ಸ್ಗಳನ್ನ ನೀವು ಚೇಂಜ್ ಮಾಡಬೇಕಾಗುತ್ತೆ. ಯಾಕಂದರೆ 2025-4ನಲ್ಲಿ ಎಕ್ಸಾಮ್ ಪ್ಯಾಟರ್ನಲ್ಲಿ ಕೇಳ್ತಾ ಇರುವಂತಹ ಕ್ವಶನ್ಸ್ಗಳಲ್ಲಿ, ಕ್ವಶನ್ ಬ್ಯಾಂಕ್ಗಳಲ್ಲಿ ತುಂಬ ಬದಲಾವಣೆ ಆಗಿದೆ. ಸೊ ಹಾಗಾಗಿ ನೀವು ಅಪ್ಡೇಟೆಡ್ ಬುಕ್ಸ್ಗಳನ್ನ ಇಲ್ಲಿ ಓದಬೇಕಾಗುತ್ತೆ. ಇಲ್ಲಿ ತುಂಬ ಇಂಟ್ರೆಸ್ಟಿಂಗ್ ವೇನಲ್ಲಿ ಈ ರೀತಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಗಿರ್ಬೋದು, 1 ಮಾರ್ಕ್ ಕ್ವಶನ್ಸ್ಗಳನ್ನ ಕೊಡಲಾಗಿದೆ. ಈವನ್ ಇದರಲ್ಲಿ ಕೆಲವೊಂದು ಮೈಂಡ್ ಮ್ಯಾಪ್ಸ್ಗಳನ್ನು ಕೂಡ ಕೊಡಲಾಗಿದೆ. ಇದರಿಂದ ಈಸಿಲಿ ಸಮರಿಯನ್ನು ನೀವೇನು ಮಾಡ್ಬೋದು, ನೆನ್ಪಿಟ್ಕೊಳ್ಬೋದು. ಸಮರಿ ನೆನ್ಪಿಟ್ಕೊಳ್ಳೋಕ್ಕೆ ಡಿಫಿಕಲ್ಟ್ ಆಗುತ್ತಲ್ಲ, ಸೊ ಅದಕ್ಕೆ ಮೈಂಡ್ ಮ್ಯಾಪ್ಸ್ಗಳನ್ನು ಕೂಡ ಇವರೊಂದು ಕೊಡುವಂತಹ ಪ್ರಯತ್ನ ಮಾಡಿದ್ದಾರೆ. ಈ ರೀತಿ ತುಂಬ ಇಂಟ್ರೆಸ್ಟಿಂಗ್ ವೇನಲ್ಲಿ ಸಮರೀಸ್ಗಳನ್ನ ನೆನ್ಪಿಟ್ಕೊಳ್ಬೋದು. ಸೊ ಇದು ಓನ್ಲಿ ನಿಮ್ಮ ಲೆಸನ್ಸ್ ಆ್ಯಂಡ್ ಪೋಯಮ್ಸ್ ಅಲ್ಲ, ಇದರಲ್ಲಿ ನಿಮ್ಮ ಆಲ್ ದಿ ಗ್ರಾಮರ್ ಕ್ವಶನ್ಸ್ ವಿತ್ ಆನ್ಸರ್ ಪ್ರಾಕ್ಟೀಸ್ ಕ್ವಶನ್ಸ್ ಕೂಡ ಇದರಲ್ಲಿ ಇದೆ. ಸೊ ಈಗ ನಾವು ನೆಕ್ಸ್ಟ್ ಬರೋಣ ನಮ್ಮ ಎಕನಾಮಿಕ್ಸ್ ಇಂಗ್ಲೀಷ್ ಮೀಡಿಯಂನಲ್ಲಿ ಇದೆ. ಸೊ ಅನ್ಫಾರ್ಚುನೇಟ್ಲಿ ಬುಕ್ಸ್ ಮಾತ್ರ ತುಂಬ ಚೆನ್ನಾಗಿವೆ, ಪರ್ಫೆಕ್ಟ್ ಆಗಿವೆ ನಿಮ್ಮ ಎಕ್ಸಾಮ್ಗಾಗಿ. ಆದರೆ ಎಲ್ಲ ಬುಕ್ಸ್ಗಳು ಕನ್ನಡ ಮೀಡಿಯಂನಲ್ಲಿ ಅವೈಲೇಬಲ್ ಇಲ್ಲ. ಸೊ ಅದು ಒಂದು ಬಿಗ್ ಸಮಸ್ಯೆ ಆಯಿತು. ಇಂಗ್ಲೀಷ್ ಆದರೆ ಎಲ್ಲರಿಗೂ ಕಾಮನ್, ಇಂಗ್ಲೀಷ್ನಲ್ಲೇ ಪರ್ಚೇಸ್ ಮಾಡಬೇಕಾಗುತ್ತೆ, ತಗೋಬೇಕಾಗುತ್ತೆ ಬುಕ್ಕನ್ನು. ಬಟ್ ಎಕನಾಮಿಕ್ಸ್ ಓನ್ಲಿ ಇಂಗ್ಲೀಷ್ ಮೀಡಿಯಂ ಇದೆ. ಕನ್ನಡ ಮೀಡಿಯಂ ನಾನು ಹುಡುಕ್ತಾ ಇದ್ದೀನಿ. ಯಾವುದಾದ್ರೂ ಚೆನ್ನಾಗಿರುವಂಥ ಪುಸ್ತಕ ಸಿಕ್ಕರೆ ಡೆಫಿನೆಟ್ಲಿ ನಿಮಗೆ ಅದ್ರ ಬಗ್ಗೆ ತಿಳಿಸ್ತೀನಿ. ಸೊ ಇದು ಎಕನಾಮಿಕ್ಸ್ ಬುಕ್. ಸೊ ಇನ್ನು ಬೈ ದ ವೇ ಯಾವ ರೀತಿ ಇದನ್ನು ಖರೀದಿ ಮಾಡಬೇಕಂದ್ರೆ ಟ್ರೈ ಮಾಡಿ, ನಿಮ್ಮ ಊರಲ್ಲಿ ಲೋಕಲ್ ಶಾಪ್ನಲ್ಲಿ ಸಿಕ್ಕರೆ ಅಲ್ಲಿ ಥರ ತಗೊಳ್ಳಿ. ಓಸ್ವಾಲ್ನ ಬುಕ್ ಇದು. ಇಲ್ಲಾಂದರೆ ಡೈರೆಕ್ಟ್ಲಿ ನೀವು ಆನ್ಲೈನ್ ಕೂಡ ಇದನ್ನು ಖರೀದಿ ಮಾಡ್ಬೋದು. ಲಿಂಕ್ ಬೇಕಾದರೆ ನಾನು ನಿಮಗೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ದೆನ್ ಇದು ಎಕನಾಮಿಕ್ಸ್ ಕೂಡ ತುಂಬ ಚೆನ್ನಾಗಿದೆ. ಇದರಲ್ಲಿಯೂ ಕೂಡ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನನ್ನು ಕೊಟ್ಟಿದ್ದಾರೆ ಲಾಸ್ಟ್ 3 ತಿಂಗಳದು. ಆ್ಯಂಡ್ ದೆನ್ ಪ್ರತಿ ವರ್ಡ್ನ, ಪ್ರತಿ ಕಾನ್ಸೆಪ್ಟ್ನ ಮೀನಿಂಗ್ ಕೊಟ್ಟಿದ್ದಾರೆ, ಅದರ ಎಕ್ಸ್ಪ್ಲನೇಷನ್, ಎಲ್ಲ ಕ್ವಶನ್ಸ್ಗಳನ್ನ ವಿತ್ ಡೈಗ್ರಾಮ್ ಕೂಡ ಇದರಲ್ಲಿ ಕವರ್ ಮಾಡಲಾಗಿದೆ. ತುಂಬ ಚೆನ್ನಾಗಿರುವಂತಹ ಬ್ಯೂಟಿಫುಲ್ ಬುಕ್ ಇದು. ನಾನು ಈಗ ಆಲ್ರೆಡಿ ಇದನ್ನು ರೆಫರ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಕಲಿಸ್ಲಿಕ್ಕೆ ಕೂಡ ಇದೇ ನಾನು ರೆಫರ್ ಮಾಡ್ತಾ ಇದ್ದೀನಿ. ಬಟ್ ಗಮನದಲ್ಲಿಟ್ಕೊಳ್ಳಿ, ಓನ್ಲಿ ಇಂಗ್ಲೀಷ್ ಮೀಡಿಯಂನಲ್ಲಿ ಅವೈಲೇಬಲ್ ಇದೆ, ಕನ್ನಡ ಮೀಡಿಯಂ ಇದು ಇಲ್ಲ. ಕನ್ನಡ ಮೀಡಿಯಂ ಯಾವುದಾದ್ರೂ ಬೇರೆ ಬುಕ್ ಸಿಕ್ಕರೆ ನಾನು ನಿಮಗೆ ಡೆಫಿನೆಟ್ಲಿ ಅದರ ಬಗ್ಗೆ ತಿಳಿಸ್ತೀನಿ. ದೆನ್ ಬರೋಣ ಬಿಸ್ನೆಸ್ ಸ್ಟಡಿ ನೋಡಿ, ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ಗೆ ತುಂಬ ಈಸಿ ಮಾಡಿದ್ದಾರೆ. ಸೊ ನಿಮಗೆ ಆ ಗೌರ್ಮೆಂಟ್ ಬುಕ್ಸ್ ಓದ್ತಿರಲ್ಲ, ದಪ್ಪ ಇರುವಂತಹ ಬುಕ್ಸ್ಗಳು ಎಲ್ಲೆಲ್ಲೋ ಅದರಿಂದ 1-2 ಅಂಕದ ಪ್ರಶ್ನೆಗಳನ್ನ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಕೇಳ್ತಾರೆ. ಸೊ ಇಲ್ಲಿ ಇವ್ರು ಏನು ಮಾಡಿದ್ದಾರೆ ಅಂದರೆ ಯಾವ್ಯಾವ 1-2 ಅಂಕದ ಪ್ರಶ್ನೆ ಕೇಳ್ಬೋದು, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಎಲ್ಲಿ ಕೇಳ್ಬೋದು, ಅದನ್ನು ಸಪ್ರೇಟಾಗಿ ಪ್ರತಿ ಚಾಪ್ಟರ್ನ ನಂತರ ಕೊಟ್ಬಿಟ್ಟಿದ್ದಾರೆ ವಿತ್ ಕ್ವಶನ್. ಇದರಲ್ಲಿ ಕೂಡ 3 ವರ್ಷದ ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ವಿತ್ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಆ್ಯಂಡ್ ದೆನ್ ಲಾಸ್ಟ್ ಇಯರ್ ಒಂದು 5-6 ಇಯರ್ಸಲ್ಲಿ ಕೇಳಿರುವಂತಹ ಕ್ವಶನ್ಗಳನ್ನು ಕೂಡ ಕೊಟ್ಟಿದ್ದಾರೆ ವಿತ್ ಆನ್ಸರ್.
ಆ್ಯಂಡ್ ದೆನ್ ಕೆಲವೊಂದು ಅಗೇನ್ ಮೈಂಡ್ ಮ್ಯಾಪ್ಸ್ ಆದರೂ ಇದ್ದೇ ಇದೆ. ಸೊ ಮೈಂಡ್ ಮ್ಯಾಪ್ಸ್ ನೋಡಿ ನೆನಪಿಟ್ಟುಕೊಳ್ಳಿಕ್ಕೆ ತುಂಬ ಎಫೆಕ್ಟಿವ್ ಆಗಿರುವಂಥ ಒಂದು ಟೂಲ್ ಇದು. ಸೊ ಪ್ರತಿ ಚಾಪ್ಟರ್ನ ಮೈಂಡ್ ಮ್ಯಾಪ್ ಕೂಡ ನಿಮಗೆ ಇದರಲ್ಲಿ ಕೊಡಲಾಗಿದೆ. ಅದಷ್ಟೇ ಅಲ್ಲದೆ ನನಗೇನು ಬಹಳ ಇಷ್ಟ ಆಯಿತು ಅಂದರೆ ಇದರಲ್ಲಿ ಕೆಲವೊಂದು ಲಕ್ಷಣಗಳು ಕೊಟ್ಟಿರ್ತಾರೆ ನಮಗೆ, ಫೀಚರ್ಸ್ ಆರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮ್ಯಾನೇಜ್ಮೆಂಟ್ ಲೈಕ್ ದಟ್. ಈ ರೀತಿ 6-8 ಅಂಕಕ್ಕೆ ಪ್ರಶ್ನೆಗಳನ್ನು ಕೇಳ್ತಾರೆ. ನೆನ್ಪಿಟ್ಕೊಳ್ಳೋದು ಎಲ್ಲ ಲಕ್ಷಣಗಳು ಫೀಚರ್ಸ್ ನೆನಪಿಗೆ ಬರೋದಿಲ್ಲ. ಸೊ ಅದಕ್ಕೆ ಇವರು ನ್ಯೂಮಾನಿಕ್ಸ್ ಕೂಡ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ತಗೊಳ್ಳಿ, ಒಂದು ಪ್ರಶ್ನೆ ಕಾಮನ್ ಆಗಿ ಕೇಳುವಂಥ ಪ್ರಶ್ನೆ, ಫೀಚರ್ಸ್ ಆಫ್ ಮ್ಯಾನೇಜ್ಮೆಂಟ್, ವ್ಯವಹಾರದ ಗುಣಲಕ್ಷಣಗಳು. ಸೊ ಈಗ 6-7 ಲಕ್ಷಣಗಳಿವೆ, ನೆನ್ಪಿಟ್ಕೊಳ್ಳೋದು ಈಸಿಲಿ ನೆನಪು ಬರೋದಿಲ್ಲ ಎಕ್ಸಾಮ್ನಲ್ಲಿ. ಸೊ ಇದಕ್ಕೊಂದು ನ್ಯೂಮಾನಿಕ್ಸ್ ಅನ್ನುವಂಥ ಒಂದು ಟೆಕ್ನಿಕನ್ನು ಬಳಸಿ ನೋಡಿ, ಗೋ ಗೆಟ್ ಇಂಪಾರ್ಟೆಂಟ್ ಡೇಟಾ ಫ್ರಮ್ ಕಂಪ್ಯೂಟರ್. ಎಷ್ಟು ಈಸಿ ಇದೆ, ಗೋ ಗೆಟ್ ಇಂಪಾರ್ಟೆಂಟ್ ಡೇಟಾ ಫ್ರಾಮ್ ಕಂಪ್ಯೂಟರ್. ಸೊ ಇದನ್ನು ನೀವು ಬಳಸಿ ನೆನ್ಪಿಟ್ಕೋಬಹುದು 6-7 ಲಕ್ಷಣಗಳನ್ನು. ಸೊ ಅಂದರೆ ಗೋ ಅಂದರೆ ಗ್ರೂಪ್ ಆಕ್ಟಿವಿಟಿ, ಗೆಟ್ ಅಂದರೆ ಗೋಲ್ ಓರಿಯೆಂಟೆಡ್, ಇಂಪಾರ್ಟೆಂಟ್ನಲ್ಲಿ IMP ಅನ್ನುವಂತಹ 3 ಲೆಟರ್ಸ್ ಇವೆ. I ಅಂದರೆ ಇಂಟಾಂಜಿಬಲ್, M ಅಂದರೆ ಮಲ್ಟಿ ಡೈಮೆನ್ಷನಲ್, P ಅಂದರೆ ಪರ್ವೇಸಿವ್, ದೆನ್ ಅದೇ ಡೇಟಾ. ಸೊ D ಅಂದರೆ ಡೈನಾಮಿಕ್, ಫ್ರಾಮ್ ಕಂಪ್ಯೂಟರ್ನಲ್ಲಿ C ಇದೆ. ಸೊ C ಅಂದರೆ ಕಂಟಿನ್ಯೂಸ್. ಈ ರೀತಿ ಒಳ್ಳೆ ಟೆಕ್ನಿಕ್ಸ್ ಕೂಡ ಕೊಟ್ಟಿದ್ದಾರೆ ನೆನ್ಪಿಟ್ಕೊಳ್ಳಿಕ್ಕೆ ಪ್ರತಿ ಲಕ್ಷಣಗಳಿಗೆ. ದೆನ್ 1-2 ಅಂಕದ ಪ್ರಶ್ನೆಗಳನ್ನು ತುಂಬ ಚೆನ್ನಾಗಿ ಕೊಡಲಾಗಿದೆ. ತುಂಬ ಟೈಮ್ ಸೇವ್ ಆಗುತ್ತೆ, ನೋಟ್ಸ್ ಮಾಡುವಂಥ ಅವಶ್ಯಕತೆ ಬೀಳೋದಿಲ್ಲ. ಸೊ ನೆಕ್ಸ್ಟ್ ಬರೋಣ ಹಿಸ್ಟ್ರಿ ಬುಕ್. ಹಿಸ್ಟ್ರಿ ಕೂಡ ತುಂಬ ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದೆ. ನೋಡಿ ಎಷ್ಟು ತೆಳ್ಳಗಿದೆ. ನಮಗೆ ಕೊಡುವಂತಹ ಬುಕ್ಸ್ಗಳು ತುಂಬ ದಪ್ಪಗಿರುತ್ತೆ, ಬಟ್ ಇದು ತುಂಬ ಚೆನ್ನಾಗಿದೆ, ತೆಳ್ಳಗಿದೆ. ಆ್ಯಂಡ್ ಹಿಸ್ಟ್ರಿಯಲ್ಲಿ ನಾವು ಕೆಲವೊಂದು ಡೇಟಾನ, ಫ್ಯಾಕ್ಟ್ಸನ್ನು ನೆನ್ಪಿಟ್ಕೊಳ್ಬೇಕಾಗುತ್ತೆ. ಅದರ ಮೇಲೆ 1-2 ಅಂಕದ ಪ್ರಶ್ನೆಗಳನ್ನ ಕೇಳ್ತಾರೆ. ಸೊ ಆ ಎಲ್ಲ ಪ್ರಶ್ನೆಗಳನ್ನ ಇಲ್ಲಿ ಕೊಡಲಾಗಿದೆ ಫಿಲ್ ಇನ್ ದ ಬ್ಯಾಂಕ್ ಫಾರ್ಮ್ಯಾಟ್ನಲ್ಲಿ. ಆ್ಯಂಡ್ ದೆನ್ ಮ್ಯಾಚ್ ದ ಫಾಲೋವಿಂಗ್ ಆಗಿರ್ಬೋದು, 1 ಮಾರ್ಕ್ 2 ಮಾರ್ಕ್ಸ್ ಈ ರೀತಿ ಸಪ್ರೇಟ್ ಆಗಿ ಪ್ರತಿ ಚಾಪ್ಟರ್ ಮೇಲೆ ಕ್ವಶನ್ಸ್ ಕೊಡಲಾಗಿದೆ. ಒಂದು ರೀತಿ ಇದು ಹಿಸ್ಟ್ರಿಯ ಕ್ವಶನ್ ಬ್ಯಾಂಕ್ ಆಗಿದೆ. ಇದರಲ್ಲಿ ಕೂಡ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಇದೆ 3 ವರ್ಷದ್ದು. ಆ್ಯಂಡ್ ಪ್ರತಿ ಚಾಪ್ಟರ್ನ ನಂತರ ಕೆಲವೊಂದು ಕೀ ವರ್ಡ್ಸ್ಗಳನ್ನು ಕೊಟ್ಟಿದ್ದಾರೆ. ಸೊ ಅಂದ್ಕೊಳ್ಳಿ, ಭರತ ವರ್ಷ ಅದು ಯಾವಾಗಾಯಿತು, ಏನು, ಖೈಬರ್ ಆ್ಯಂಡ್ ಬೋಲಾನ್. ಸೊ ಅದರ ಇಂಪಾರ್ಟೆನ್ಸ್ ಏನು, ಮಹತ್ವ ಏನು ಅಂದರೆ ಅದನ್ನು 1-2 ಅಂಕ ಕೇಳ್ತಾರಲ್ಲ ಎಕ್ಸಾಮ್ನಲ್ಲಿ, ತುಂಬ ಫ್ರೀಕ್ವೆಂಟ್ ಆಗಿ ಕೇಳ್ತಾರೆ. ಅದೇ ರೀತಿ ಗೋಲ್ಡನ್ನು ಮೊದಲು ಯಾರು ಯೂಸ್ ಮಾಡಿದರು, ಸೌತ್ ಇಂಡಿಯನ್ಸ್ ಯಾವ ಒಂದು ಲೋಹವನ್ನು ಯೂಸ್ ಮಾಡ್ತಿದ್ರು, ಆ ಎಲ್ಲ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ಕೂಡ ಪ್ರತಿ ಚಾಪ್ಟರ್ನ ಅಂತ ಕೊಟ್ಟಿದ್ದಾರೆ. ಒಂದ್ಸಲ ಖರೀದಿ ಮಾಡಿ ನೋಡಿ. ಪ್ಲಸ್ ಇದರಲ್ಲಿ ನೋಡಿ ಏನೋ ಒಂದು 10% ಒಂದು ಎಕ್ಸ್ಟ್ರಾ ಆಫರ್ ಅಂತ ಕೂಡ ಕೊಟ್ಟಿದ್ದಾರೆ. ಕೂಪನ್ ಕೋಡ್ ರೀಪರ್ಚೇಸ್ 10 ಅಂತ ಹೇಳಿ ಅಪ್ಲೈ ಮಾಡಿ ನೋಡಿ. ಆನ್ಲೈನ್ನಲ್ಲಿ ಸಿಕ್ಕರೆ ಆ 10% ಡಿಸ್ಕೌಂಟ್ ಕೂಡ ನೀವು ಪಡ್ಕೋಬೋದು. ದೆನ್ ಕೊನೆಯದಾಗಿ ಬರುತ್ತೆ ನಮ್ಮ ಅಕೌಂಟೆನ್ಸಿ. ಸೊ ಅಕೌಂಟೆನ್ಸಿಯಲ್ಲಿ ಏನು ಸ್ಪೆಷಲ್ ಇದೆ ಅಂದರೆ ಈ ಬುಕ್ನಲ್ಲಿ ನಿಮಗೆ ಯೂಶ್ವಲಿ ಕೊಡುವಂತಹ ಬುಕ್ಗಳಲ್ಲಿ ಜಸ್ಟ್ ಥಿಯರಿ ಇರುತ್ತೆ, ಬಟ್ ಯಾವುದು 1 ಮಾರ್ಕ್, ಯಾವುದು 2 ಮಾರ್ಕ್ ಕ್ವಶನ್, ಯಾವುದು ಫಿಲ್ ಇನ್ ದ ಬ್ಲ್ಯಾಂಕ್ ಅದು ಕೊಟ್ಟಿರೋದಿಲ್ಲ. ಸೊ ಅದನ್ನು ಇವರು ಚೆನ್ನಾಗಿ ಮಾಡಿದ್ದಾರೆ ವಿತ್ 3 ವರ್ಷದ ಕ್ವಶನ್ ಪೇಪರ್ ವಿತ್ ಆನ್ಸರ್ ವಿತ್ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್. ಪ್ರತಿ ಚಾಪ್ಟರ್ನಲ್ಲಿ 1 ಅಂಕದ ಪ್ರಶ್ನೆ ಎಲ್ಲಿಂದ ಕೇಳಬಹುದು. ಸೊ 2 ಅಂಕದ ಪ್ರಶ್ನೆಗಳನ್ನು ಎಲ್ಲಿಂದ ಕೇಳ್ಬೋದು. ಸೊ ಅದೆಲ್ಲವನ್ನು ಕೊಡಲಾಗಿದೆ ವಿತ್ ನಿಮ್ಮ 6 ಮಾರ್ಕ್ಸ್ ಕ್ವಶನ್, 12 ಮಾರ್ಕ್ಸ್ ಕ್ವಶನ್ಸ್ ವಿತ್ ಎಕ್ಸ್ಪ್ಲನೇಷನ್, ವಿತ್ ಫಾರ್ಮುಲಾ ಎಲ್ಲ ಇದರಲ್ಲಿ ಎಕ್ಸ್ಪ್ಲನೇಷನ್ ಇದೆ. ತುಂಬ ಚೆನ್ನಾಗಿದೆ, ನೀಟಾಗಿದೆ ಬುಕ್. ಆ್ಯಂಡ್ ದೆನ್ ನಿಮಗೆ ನೋಟ್ಸ್ ಮಾಡೋಂಥ ಅವಶ್ಯಕತೆ ಬೀಳೋದಿಲ್ಲ. ಎಕ್ಸಾಮ್ ಟೈಮಲ್ಲಿ ತುಂಬ ಟೈಮ್ ಸೇವ್ ಆಗುತ್ತೆ, ಯಾಕಂದರೆ ಇದು ಕ್ವಶನ್ ಬ್ಯಾಂಕ್. ಪ್ರೀವಿಯಸ್ ಇಯರ್ ಕ್ವಶನ್ ಇವೆ, 1 ಮಾರ್ಕ್ 2 ಮಾರ್ಕ್ ಕ್ವಶನ್ಸ್ ಕೂಡ ಇವೆ. ಥಿಯರಿ ಕ್ವಶನ್ಸ್ ಅಲ್ಲೇ ಒಂದು 20-25 ಮಾರ್ಕ್ಸ್ನ ಕ್ವಶನ್ ಕೇಳ್ತಾರೆ. ಸೊ ಅದನ್ನು ಇಗ್ನೋರ್ ಮಾಡಬೇಡಿ. ಸೊ ಈ ಬುಕ್ಸ್ಗಳನ್ನು ನೀವು ರೆಫರ್ ಮಾಡ್ಬೋದು. ನಾನು ಇದನ್ನು ಆಲ್ರೆಡಿ ಪರ್ಚೇಸ್ ಮಾಡಿ, ಹಣ ಕೊಟ್ಟು ಪರ್ಚೇಸ್ ಮಾಡಿ ರಿವ್ಯೂ ಮಾಡಿದ್ದೀನಿ. ಸೊ ಐ ಹೋಪ್ ಸೊ ಈ ಬುಕ್ಸನ್ನು ನೀವು ಬಳಸಿದರೆ ಡೆಫಿನೆಟ್ಲಿ ತುಂಬ ಈಸಿಯಾಗಿ ನಿಮ್ಮ ಪ್ರಿಪ್ರೇಷನ್ ಮಾಡ್ಬೋದು. ಅಪ್ಡೇಟೆಡ್ ಬುಕ್ಸನ್ನು ಖರೀದಿ ಮಾಡಿ, ಯಾಕೆಂದರೆ ನಾನು ಹೇಳ್ತಾ ಇದ್ದೀನಿ ಇದು 2025ವರೆಗೆ ಎಲ್ಲ ಅಪ್ಡೇಟ್ ಇರುವಂತಹ ಬುಕ್. ನೀವು ಓಲ್ಡ್ ಬುಕ್ ಮೇಲೆ ಡಿಪೆಂಡ್ ಆಗ್ಲಿಕ್ಕೆ ಆಗೋದಿಲ್ಲ, ಯಾಕೆಂದರೆ ತುಂಬ ಬದಲಾವಣೆಗಳು ಪ್ರತಿ ವರ್ಷ ಆಗ್ತಾ ಇವೆ. ಸೊ ಈ ಬುಕ್ಸ್ಗಳನ್ನು ಪರ್ಚೇಸ್ ನೀವು ಮಾಡ್ಬೋದು. ನಿಮಗೆ ಬುಕ್ಸ್ಗಳ ಅವಶ್ಯಕತೆ ಇದ್ದರೆ ಡೆಫಿನೆಟ್ಲಿ ಎಲ್ಲರಿಗೂ ಅವಶ್ಯಕತೆ ಇರುತ್ತೆ. ಎಲ್ಲರೂ ಮೊಬೈಲ್ನಲ್ಲಿ ಡಿಪೆಂಡ್ ಆಗೋದಿಲ್ಲ. ನಾವು ಕೂಡ ನೋಟ್ಸನ್ನು ಪ್ರೊವೈಡ್ ಮಾಡ್ತೀವಿ, ಬಟ್ ಮೊಬೈಲ್ನಲ್ಲಿ ಓದಿ ಅದು ಕಣ್ಣಿಗೆ ಸ್ಟೇನ್ ಆಗುತ್ತೆ, ನೋವಾಗುತ್ತೆ, ದೆನ್ ಡಿಸ್ಟ್ರಾಕ್ಟ್ ಕೂಡ ಬಹಳ ಆಗ್ತಾರೆ ಇವತ್ತು ಮೊಬೈಲ್ ಟಚ್ ಮಾಡಿದಾಗ ನಮ್ಮ ವಿದ್ಯಾರ್ಥಿಗಳು. ಸೊ ಬುಕ್ಸ್ ಈಸ್ ದ ಬೆಸ್ಟ್ ವೇ ಟು ರಿವೈಸ್, ಟು ರೀಡ್ ಆ್ಯಂಡ್ ಟು ಅಂಡರ್ಸ್ಟ್ಯಾಂಡ್ ಕಾನ್ಸೆಪ್ಟ್ಸ್. ಸೊ ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇದರಿಂದ ಏನೋ ವ್ಯಾಲ್ಯೂ ಸಿಕ್ಕಿದೆ, ಸ್ವಲ್ಪ ಬೆನಿಫಿಟ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ನಿಮ್ಮ ಕನ್ಫ್ಯೂಷನ್ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಏನಾದರೂ ಪ್ರಶ್ನೆ ಇದ್ದರೆ ಕಾಮೆಂಟ್ಸಲ್ಲಿ ಕೇಳಿ, ಏನಾದರೂ ಡೌಟ್ಸ್ ಇದ್ದರೆ ಈ ಪುಸ್ತಕಗಳ ಬಗ್ಗೆ. ಸೊ ಐ ವಿಲ್ ಟ್ರೈ ಟು ಆನ್ಸರ್ ಆಲ್ ದೋಸ್ ಕ್ವಶನ್ಸ್ ಆ್ಯಂಡ್ ಡೌಟ್ಸ್. ಆ್ಯಂಡ್ ದೆನ್ ಫೈನಲಿ ನೆನ್ಪಿಟ್ಕೊಳ್ಳಿ, ಎಲ್ಲ ಬುಕ್ಸ್ಗಳು ಇಂಗ್ಲೀಷ್ ಮೀಡಿಯಮ್ನಲ್ಲಿವೆ. ಸೊ ನೀವು ಕನ್ನಡ ಮೀಡಿಯಂ ಸ್ಟೂಡೆಂಟ್ ಆಗಿದ್ದರೆ ಓನ್ಲಿ ಇಂಗ್ಲೀಷ್ ಬುಕ್ ಖರೀದಿ ಮಾಡಿ, ಏಕೆಂದರೆ ಇಂಗ್ಲೀಷ್ ಎಲ್ಲರಿಗೂ ಇಂಗ್ಲೀಷ್ನಲ್ಲೇ ಇರುತ್ತೆ. ಉಳಿದಿರುವಂತಹ ಪುಸ್ತಕಗಳು ಇಂಗ್ಲೀಷ್ ಮೀಡಿಯಮ್ನಲ್ಲಿವೆ. ಸೊ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ಇವುಗಳನ್ನ ರೆಫರ್ ಮಾಡ್ಬೋದು. ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ನಾನು ಹುಡುಕ್ತಾ ಇದ್ದೀನಿ. ಸೊ ಒಳ್ಳೆ ಬೆಸ್ಟ್ ಬುಕ್ಸ್ಗಳು ಸಿಕ್ಕಾಗ ನಿಮಗೆ ಅದರ ಬಗ್ಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ಸೊ ವಿಡಿಯೋ ಕೊನೆವರೆಗೆ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೆ ಜಸ್ಟ್ ಕೀಪ್ ಲರ್ನಿಂಗ್ ಆ್ಯಂಡ್ ಕೀಪ್ ಗ್ರೋವಿಂಗ್.